ಹಾಯ್ ಫ್ರೆಂಡ್ಸ್, ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತವ್ರ ಮನೆಗೆ ಬಂದಿದ್ದೀನಿ. ಒಂದು 2-3 ದಿನ ಆಯಿತು ಆಲ್ರೆಡಿ ಬಂದು. ಇಲ್ಲಿಂದ ನಾನು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಇದೆ, ಯಾವ ಥರ ಎಂಜಾಯ್ ಮಾಡ್ತೀವಿ, ನಮ್ಮಪ್ಪ ಯಾವ ಥರ ತೋಟ ಮೇಂಟೈನ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬರೋಣ ಅಂತ. ಹಾಗೆ ಸ್ವಲ್ಪ ಅದು ಇದು ಪ್ಲಾನ್ ಇದೆ. ಏನು ಅಂತ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತೋರಿಸ್ತೀನಿ. ನನ್ನ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ. ನಮ್ಮಮ್ಮ, ನಮ್ಮಪ್ಪ, ನನ್ನ ಮಕ್ಕಳು ಅಷ್ಟು ಜನ ಹೋಗ್ತಾ ಇದ್ದೀವಿ. ಯಾವ ಥರ ಹೋಗ್ತೀವಿ ಏನು ಅಂತ ಫುಲ್ಲು ವಿಡಿಯೋ ನೋಡಿ. ಈ ವಿಡಿಯೋನ ವಿಡಿಯೋ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಯಾವಾಗಾದ್ರೂ ವಿಡಿಯೋ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೋಡಿ ಇದೆ ಕಿಲ್ಲರ್ ಅಂತ. ನಮ್ಮ ಅಪ್ಪಾಜಿ ಇದೆ ಗಾಡಿ ಹೊಡೆಯೋದು. ಆಲ್ಮೋಸ್ಟ್ ತುಂಬಾ ಜನ ನೋಡಿರ್ತಾರೆ, ನೋಡಿರಲ್ಲ. ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇದೀನಿ. ಇದರ ಸೌಂಡ್ ತುಂಬಾನೇ. ನನ್ನ ಮಕ್ಕಳಂತೂ ರೆಡಿಯಾಗಿ ಕುತ್ಕೊಂಡಿದ್ದಾರೆ ನೋಡ್ರಿ ಆಲ್ರೆಡಿ. ಇದ್ರ ಹೆಸರು ಟಿಲ್ಲರ್. ಹಳ್ಳಿ ಕಡೆ ಇದ್ರೆ ಗೊತ್ತಿರುತ್ತೆ. ಸೌಂಡ್ ಕೇಳಿ ಯಾವ ತರ ಸೌಂಡ್ ಬರ್ತಾ ಇದೆ ಅಂತ. ನಮ್ಮಮ್ಮ ಅಮ್ಮ ಹಾಯ್ ಹೇಳಮ್ಮ. ನಾವು ಹತ್ತೋಣ. ನೋಡಿ ಯಾವ ತರ ಹೋಗ್ತಾ ಇದೀವಿ ನಾವು ಗೊತ್ತಾ. ನಮ್ಮ ಅಪ್ಪಾಜಿ ಯಾವ ತರ ಹೊಡಿತಿದಾರ ನೋಡಿ. ವಿಡಿಯೋ ಮಾಡಿದ್ರಂತ ನಗ್ತಾ ಇದ್ ನಮ್ಮ ಅಪ್ಪಾಜಿ. ಇಲ್ಲ, ಈಗ ಮೇನ್ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ನೋಡಿ. ತುಂಬಾ ವರ್ಷದಿಂದ ಸರ್ವಿಸ್ ಅಪ್ಪಾಜಿಗೆ ಇದು ಗಾಡಿ ಹೊಡೆಯೋದು. ನಮ್ ತಾತನೇ ಗಾಡಿ ಹೊಡೆಯತ್ತ ನೋಡಕ್ಕ ಹೇಳ್ತಾ ಇದಾರೆ. ಇದು ಮೇನ್ ರೋಡ್, ನಮ್ಮೂರು ಮೇನ್ ರೋಡ್, ತೀರ್ಥಹಳ್ಳಿ ರೋಡ್. ನಮ್ಮ ತೋಟದ ರೋಡ್ ಇದು. ನನ್ನ ಮಗಳು ಹೇಳ್ತಿದ್ದಾಳೆ ಚಾನಲ್ ಅಂತೀವಿ ನಮ್ ಕಡೆ. ಹೊಳೆ ನೀರಲ್ಲ, ಇದು ಚಾನಲ್. ಇದಕ್ಕೆ ನನ್ನ ಮಗಳು ಬೀಚ್ ಅಂತ ಹೇಳ್ತಿದ್ದಾಳೆ. ಫುಲ್ಲು ನೀರು ಕಮ್ಮಿ ಇದೆ. ಅದು ಬಟ್ಟೆ ಹೋಗಿದ್ವಿ, ಸ್ನಾನ ಮಾಡ್ತಾ ಹುಡುಗರು. ಬುತ್ತಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಬುತ್ತಿ ಇಟ್ಕೊಂಡಿದೀವಿ, ಮಳೆ ಬರ್ಬೋದು ಅಂತ ಛತ್ರಿ, ಮಕ್ಳಿಗೆ ಬಿಸಿಲಾಗುತ್ತೆ ಅಂತ ಛತ್ರಿ, ಮತ್ತೆ ಮಾವಿನ ಹಣ್ಣು, ಮೆಣಸಿಗೆ ಮಾವಿನ ಹಣ್ಣು ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ವಿ. ತುಂಬಾ ಹೊತ್ತಾಗುತ್ತೆ. ನೀರು ತೋಟಕ್ಕೆ ನೀರ್ ಬಿಟ್ಟಿದ್ದಾರೆ ಯಾರೋ. ನಮ್ಮ ಅಪ್ಪಾಜಿ ನೀರ್ ಬೀಳ್ಲಿ ಅಂತ ನಿಲ್ಸಿತ್ ನೋಡ್ರಿ. ತೋಟಕ್ಕೆ ನೀರ್ ಬಿಟ್ಟಿದ್ದಾರೆ, ಅದೆಲ್ಲ ಮೈ ಮೇಲೆ ಬೀಳ್ಲಿ ಅಂತ ಅಪ್ಪಾಜಿ. ಸೌಂಡ್ ಕೇಳಿ, ನಮ್ ಗಾಡಿ ಸೌಂಡ್ ಯಾವ ತರ ಇದೆ ಅಂತ. ಇದು ನಮ್ ಗದ್ದೆ ಹತ್ರ ಇರುವಂತ ಹನುಮಂತನ ದೇವಸ್ಥಾನ. ಜೈ ಶ್ರೀರಾಮ್. ಇಲ್ಲಿ ಒಂದು ತೋಟ ಇದೆ. ತೋಟದಲ್ಲಿ ನಾವು ಕೆಲಸ ತುಂಬಾನೇ ಮಾಡಿದೀವಿ. ತುಂಬಾ ಜನ ಕೆಲಸ ಮಾಡಿದೀವಿ ಇಲ್ಲಿ. ಮೆಮರೀಸ್ ಇದೆ. ಇದು ನಮ್ಮ ಗದ್ದೆಗೆ ಹೋಗೋ ರೋಡ್. ಹತ್ರ, ಆಲ್ಮೋಸ್ಟ್ ಹತ್ರ ಬಂತು. ರೋಡ್ ನೋಡಿ ಹೇಗಿದೆ. ಎಲ್ಲಾ ಕಡೆನೂ ಅಡಿಕೆ ತೋಟ, ಅಡಿಕೆ ತೋಟ. ಅಷ್ಟು ದೂರದಿಂದ ಇಷ್ಟು ಇಲ್ಲಿವರೆಗೂ ಬಂದ್ ನಮ್ಮಮ್ಮ ಇಲ್ಲಿ ಅಡಿಕೆ ಸುಲಿಯಾಕ್ ಬರ್ತಾರೆ. ನಮ್ಮಮ್ಮ ತುಂಬಾ ಜನ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡಕ್ ಬರ್ತಾರೆ. ಅಡಿಕೆ ಸುಲಿಯಾಕ್ ಆಗಿರ್ಬೋದು, ಹೊಲದ ಕೆಲಸ ಮಾಡಕ್. ಅಷ್ಟು ದೂರದಿಂದ ಇಲ್ಲಿ ನಡ್ಕೊಂಡ್ ಬರ್ತಾರೆ ಡೈಲಿ. ಅವ್ರ ನಮ್ಮ ಹೇಳ್ಬೇಕು ನೀವು. ಆದ್ರೂ ಎಷ್ಟು ಕಷ್ಟ ಪಡ್ತಾರಲ್ಲ ಅವರೆಲ್ಲ ಮಕ್ಕಳಿಗೋಸ್ಕರ. ಸುತ್ತ ನೋಡಿ ಫ್ರೆಂಡ್ ಹೆಂಗಿರ್ಬೋದು. ಬೇಚಿನಿ ಕೈಯಾಕ್ ಬಿಡ. ಇದು ದೊಡ್ಡಪ್ಪನ ತೋಟ.
ನಮ್ಮ ಅಪ್ಪಾಜಿ ಅಣ್ಣ ತಮ್ಮಂದ್ರ ತೋಟ ಇದೆಲ್ಲ 7 ಜನ ಅಣ್ಣ ತಮ್ಮಂದ್ರು ನಮ್ಮ ಅಪ್ಪಾರ ಅದರಲ್ಲಿ ಒಬ್ರು ತೋಟ ಇದು ಒಬ್ರು ಜಾಗ ಬಟ್ ಅವ್ರೇನು ಹಾಕಿಲ್ಲ. ಇದು ಯಾರ್ನೋ ತೋಟ, ನಮ್ಮ ಇನ್ನೊಬ್ಬ ದೊಡ್ಡಪ್ಪ ತೋಟ ನೋಡಿ. ಇಷ್ಟು ಕಷ್ಟಪಟ್ಟು ಒಳಗಡೆ ಬಂದು ನಾವು ದುಡ್ದು ಮಾಡಿ ನಮಗೆ ಸಾಕಿರೋದು. ನೋಡಿ ಮಾವಿನ ಹಣ್ಣು ಬಿಟ್ಟಿದೆ ನೋಡ್ರಿ, ಇಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಮಾವಿನ ಹಣ್ಣು ಬಿಟ್ಟಿದ್ದಾವೆ. ಅಪ್ಪಾಜಿ ಏನೋ ಮಾಡ್ತಿದೆ ನೋಡ್ರಿ. ತಡಿಚಿನಿ ಈ ಕಡೆ ಬಾ. ಇಷ್ಟು ಹೊಲದಲ್ಲಿ ಬಂದು ಇಷ್ಟು ಒಳಗಡೆ ಬಂದು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮನ್ನ ಸಾಕಿ ಸಲ್ವಿರೋದು. ಹಾಗಾಗಿ ಏನೇ ಕಷ್ಟ ಬಂದ್ರು ನೋಡೋಣ ಬಿಡು ಅನ್ನೋಷ್ಟು ನಮಗೆ ಧೈರ್ಯ ಇದೆ. ಯಾಕಂದ್ರೆ ಅವ್ರು ನೋಡಿ ನೋಡಿ ಅಷ್ಟು ಧೈರ್ಯ ನಮಗೆ ಕೊಟ್ಟಿದ್ದಾರೆ. ಏನೋ ಒಂಥರ ಖುಷಿ ಅಲ್ಲ. ನಾವು ಸಣ್ಣವ್ರಂದ್ರೆ ನನ್ನ ಮಕ್ಳು ಹೇಗಿದ್ರಲ್ಲ ಹಂಗಿದ್ದಾಗ ನಾವು ಹಾಕಿದ್ದು. ಬಟ್ ಈಗ ಬೆಲೆ ಕೊಡ್ತಾ ಇದೆ, ಅದಕ್ಕೆ ಚಂದವಾದ ಬೆಲೆ ನಮಗೆ ಸಿಗ್ತಾ ಇದೆ ಈಗ. ಅದೇ ಖುಷಿ ಇರೋ ತನಕ ನಮ್ಮಪ್ಪ ಅಮ್ಮ, ಯಾಕಂದ್ರೆ ಗಂಡು ಮಕ್ಳು ಇಲ್ವಲ್ಲ, ಹಾಗಾಗಿ ಅಮ್ಮ ಚೆನ್ನಾಗಿದ್ರೆ ಸಾಕು. ಇದೆ ನಮ್ಮ ತೋಟ. ನೆಲ್ಲಿಗ್ ನಿಲ್ಸು. ನೋಡಿ ಫ್ರೆಂಡ್, ಇದೇ ನಮ್ ತೋಟ. ನಾವ್ ಹಾಕಿದ ಇಷ್ಟೇ ಇದು, ಬಟ್ ಈಗ ನೋಡಿ ಎಷ್ಟು ದೊಡ್ಡ ಆಗಿದೆ. ನಮ್ ತೋಟ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಅಲ್ವಾ. ಇಷ್ಟು ಅಲ್ಲಿಂದ ಅಲ್ಲಿವರೆಗೂ ಇದೆ. ತೋರಿಸ್ತೀನಿ ಫುಲ್. ಇಲ್ಲೇ ನಾವಪ್ಪ ಬೆಳಗ್ಗಿಂದ ಆಲ್ಮೋಸ್ಟ್ ಕೆಲಸ ಇಲ್ಲೇ ಮಾಡೋದು. ಸೊಳ್ಳೆ ಬಹಳ ಇದೆ, ಅದು ಇಲ್ಲೇ ದುಡಿತಾರ. ಇಲ್ಲಿದ್ದಾರೆ ಎಷ್ಟು ಅಂತ ಅಲ್ವಾ. ಇದು ದಾರಿ. ನಮ್ಮಪ್ಪ ಅಣ್ಣ ತಮ್ಮಂದ್ರು ತೋಟ ಅಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ಇದೆ. ಅಂತ ತೋಟಕ್ ಬಂದ್ವಿ. ಹಾಯ್ ಖುಷಿ, ಹ್ಯಾಪಿ ಅಪ್ಪು ಅಪ್ಪು ಹ್ಯಾಪಿ ಅಪ್ಪಿ. ಏನದು? ಅಡಿಕೆ ಇಳಿಯೋದು. ಈ ಗೇಟ್ ಕಾಣಿಸ್ತಿದೆಯಲ್ಲ ಫ್ರೆಂಡ್, ಅಲ್ಲಿಂದ ಈ ಕಡೆ ನಮ್ಮ ತೋಟ. ಇಲ್ಲಿಂದ ಇಲ್ಲಿ ನಾವು ಪೂಜೆ ಕೂತಿದ್ದಲ್ಲ ಅಲ್ಲಿ ಇದೇ ನಮ್ಮ ತೋಟ. ಚಿನ್ನಿ ಅಲ್ಲರಮ್ಮ, ನಮ್ಮ ಇದು ತೋಟದಲ್ಲಿ ಒಂದು ದೇವರಿದೆ. ದೇವರಿದೆ, ತೋರಿಸ್ತೀನಿ ಬನ್ನಿ. ಅದು ಭೂತಪ್ಪ ಅಂತ. ಅದಕ್ಕೆ ಯಾವಾಗೂ ಪೂಜೆ ಬಂದಾಗೆಲ್ಲ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ನಾವೆಲ್ಲ ಹಾಗೆ ಅಂತ ಬಂದಿದ್ದಕ್ಕೆ ಪೂಜೆ ಏನು ಮಾಡಿಲ್ಲ, ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ನೋಡಿ ನಿಂಬೆಹಣ್ಣು ಗಿಡ ಹಾಕಿದ್ದು ನಾವು ಅಪ್ಪಾಜಿ. ಇದೆಲ್ಲ ನೋಡೋಕೆ ಒಂಥರ ಚಂದ. ಇದೆ ದಾಸವಾಳ ಗಿಡ ಇದೆ, ಹೂ ಬಿಟ್ಟಿದ್ದಾವೆ. ಇಲ್ಲಿ ಯಾವಾಗಾದ್ರೂ ಒಂದು ಟೈಮ್ ಹಾವು ನೋಡಿದ್ದಾರೆ ಅಂತ, ನಾವು ನೋಡಿಲ್ಲ, ನಮ್ಮ ಅವರೆಲ್ಲ ನೋಡಿದ್ದಾರೆ. ನಾಗರಾವಿರುತ್ತೆ ಅಂತ ಅಂತಾರೆ. ಇದೆ ನೋಡಿ, ಪವರ್ಫುಲ್ ದೇವಿ ಭೂತರಾಯ ಭೂತಪ್ಪ. ಈ ಇಷ್ಟು ಅಡಿಕೆ ಮರದಲ್ಲಿ ಇದೊಂಥರ ಅಡಿಕೆ ಮರ ಗಿಡ, ಡಬಲ್ ಗಿಡ ಬಿಟ್ಟುತ್ತೆ, ಒಂದೇ ಬೇರಲ್ಲಿ ಡಬಲ್ ಗಿಡ ಇದೆ ನೋಡಿ ಹೇಗಿದೆ. ಸಸಿನೂ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ಅದರಲ್ಲೇನು ಇದೆಲ್ಲ. ಸೈಡಿಗೆ ತರ್ತೀನಿ ಒಂದು ನಿಮಿಷ ನೋಡಿ ಅಲ್ವಾ. ಎಷ್ಟು ತಣ್ಣಗಿದೆ ಅಂದರೆ ಇಲ್ಲಿ ಫ್ರೆಂಡ್, ತುಂಬಾ ಕೋಲ್ಡ್ ಆಗಿದೆ. ಮತ್ತು ಇನ್ನೊಂದು ಅಜ್ಜಿದು ನಮ್ಮ ಅಪ್ಪಾಜಿ ಅಪ್ಪ ಅಮ್ಮ ಸಮಾಧಿ ಇದೆ, ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಬರೋಣ ಬನ್ನಿ. ಇದು ನಮ್ಮ ದೊಡ್ಡಪ್ಪನ ತೋಟದಲ್ಲಿದೆ, ಇಲ್ಲೇ ಪಕ್ಕ ಇದೆ ನೋಡಿ ನಮ್ಮ ಅಜ್ಜಿ ಸಮಾಧಿ. ಇವೆರಡು, ಇದು ಅಜ್ಜ, ಇದು ಅಜ್ಜಿ.
ಹಾಂ ಬಂದೆ ಮಗ. ಈಗ ಹೊರಟ್ವಿ, ಬನ್ನಿ ಹೋಗೋಣ. ನೋಡಿದ್ರಲ್ಲ ಹೇಗೆ ಬಂದ್ವಿ ತೋಟಕ್ಕೆ ಅಂತ. ನೋಡಿ ಇದೆ ನಮ್ಮ ತೋಟ, ಚೆನ್ನಾಗಿದೆ, ಎಷ್ಟು ನೆರಳಿದೆ ನೋಡಿ. ನಾವು ಏನ್ ಗೊತ್ತಾ, ಇನ್ನೊಂದು ವಿಷಯ, ಏಡಿ ಹಿಡಿತಾ ಇದೀವಿ ಇವತ್ತು. ಯಾವ ತರ ಹಿಡಿತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ಏಡಿ ಸಿಗುತ್ತೆ ಅಂತ ನೋಡೋಣ. ಇಲ್ಲ ತಗೊಂಡು ಹೋಗ್ತೈದ್ ನಾವು ಅಪ್ಪಾಜಿ. ನಾವು ಹೋಗೋದೀಗ. ಏಡಿ ನನ್ನ ಫೇವ್ರೇಟ್. ಹೇಗಿರುತ್ತೆ ಅಂತ ತೋರಿಸ್ತೇನೆ. ಕೊಡಮ್ಮ. ಇದಕ್ಕೆ ಏನಂತಾರೆ ಅಂತ ನೋಡೋಣ. ನಿಮ್ಮೂರ್ ಕಡೆ ಏನಂತಾರೆ ಹೇಳಿ. ನಮ್ ಕಡೆ ಕುಡುಗುಲ್ ಅಂತೀವಿ. ತಗೊಳಪ್ಪಾಜಿ. ಕೋಳಿ ಕಲ್ ಸಿಗುತ್ತಲ್ಲ, ಅದನ್ನ ತಗೊಂಡ್ಬಂದಿದೆ ಏಡಿ ಹಿಡಿಯಕ್ಕೆ. ಅದನ್ನೀಗ ಎಲ್ಲ ಜೋಡಿಸ್ತಾ ಇತ್ತು ನೋಡ್ರಿ ನಮ್ಮ ಅಪ್ಪಾಜಿ. ಕಟ್ತಾ ಇದಾರ ನಮ್ಮ ಅಪ್ಪಾಜಿ. ಇವತ್ತು ಎಷ್ಟು ಏಡಿ ಸಿಗ್ತಾವ ಅಂತ ಗೊತ್ತಿಲ್ಲ, ಒಟ್ಟು ಹಿಡಿಯಾಕ್ ಬಂದಿದ್ವಿ. ಇಳಿದ ಕೆಳಗೆ ಇಳಿತೀಯ ಅಪ್ಪು ನೀನು? ಬೀಳ್ತೀಯ ಅಪ್ಪುಜಿ, ತಡಿ. ಮಕ್ಕಳು ಹಿಡಿಯಾಕ ಮುಂದೆ ಕೊಡಬಜ್ಜಿ, ಇಲ್ಲಿ ಇಟ್ಕೊಂತಾನೆ. ಯಾವ ತರ ಕಟ್ಟಿದೆ ಅಂತಂದ್ರೆ, ಈ ತರ ಕಟ್ಟಿ ನೀರಿಗೆ ಬಿಟ್ರೆ ಏಡಿ ಸಿಕ್ತು ಪಟಕ್ ನಂಗೆ ಬಿಡ್ಬೇಕು. ಆದ್ರೆ ಇಲ್ಲಲ್ಲ, ಅಲ್ಲಿ ಆ ಕಡೆ ಸ್ವಲ್ಪ ನೀರ್ ಜಾಸ್ತಿ ಇದೆ, ಅಲ್ಲಿ ಹೋಗ್ಬೇಕು. ಸಾರಿ, ನಮ್ ಚಿಕ್ಕಪ್ಪನ ತೋಟ ಇದು ನಮ್ ಚಿಕ್ಕಪ್ಪನ ತೋಟ. ತೋಟದಲ್ಲಿ ಈ ತರ ನೀರ್ ನಿಂತಿರುತ್ತೆ. ಇಲ್ಲಿ ಏಡಿ ಸಿಗುತ್ತೆ. ನೋಡೋಣ ಯಾವ ತರ ಏಡಿ ಸಿಗುತ್ತೆ ಅಂತ. ನಾವು ಅಪ್ಪಾಜಿಗೆ ಹಾಕಿಟ್ಟು ತಂದು ಇಲ್ಲೊಂದೆರಡು ಹಾಕಿದೆ, ಇಲ್ಲೊಂದೆರಡು ಹಾಕಿದೆ. ನೋಡೋಣ ಈ ತರ ಸಿಗುತ್ತೆ. ಇಷ್ಟೆಲ್ಲ ಎಡಿ ಸಿಗುತ್ತೆ. ಅದು ಕಲ್ಲೆಡಿ ಅಂತ ಮಸ್ತ್ ಸಿಗುತ್ತೆ. ಮುಟ್ಬೇಡ ಅಪ್ಪಾಜಿ, ಇದನ್ನ ಎಡಿ ಸಿಗ್ತವೆ ನೋಡ. ಮಾತಾಡಂಗಿಲ್ಲ. ಮುಟ್ಬಿಡಲಿ ಹೊಡಿಗೆ ತಾತ. ಮೀನ್ ಬರ್ತಾ ಇದೆ ನೋಡಿ, ಚಿಕ್ಕ ಮೀನು. ಮೀನ್ ತಿಂತಾ ಇದೋ ನೋಡಿ. ಇಲ್ಲ ಮೀನು ತಗೊಂಡು ಮುಟ್ಬೇಡ. ಮೀನ್ ನೋಡಿದೆ. ಮಾತಾಡ್ಬಾರ್ದು ಫ್ರೆಂಡ್. ಇದಕ್ಕೆ ಮಾತಾಡಿದ್ರೆ ಏಡಿ ಬರಲ್ಲ. ಮುಟ್ಬಾರ್ದು, ಸ್ಮೆಲ್ಲಿಗೆ ಬರುತ್ತೆ ಅನ್ಸುತ್ತೆ. ನೋಡೋಣ ತಡಿ ಬರುತ್ತೆ ಇಲ್ಲ ಅಂತ. ನೀನೇ ಅದನ್ನ ಗುಜ್ಜಾಡ್ತಿದಾವೆ ತಿನ್ನೋಕೆ ಪಾಪ. ಅಲ್ಲೊಂದೆಲ್ಲ ನೋಡೋಣ ಸಿಗುತ್ತಾ ಇಲ್ಲ ಅಂತ. ಈ ಫಸ್ಟ್ ಟೈಮು ಟ್ರೈ ಮಾಡ್ತಿದ್ವಿ. ಈ ರಜಕ್ಕೆ ಬಂದ್ರೆ ನಮ್ದು ಇದೇ ಕೆಲಸ ನೋಡಿ. ಹೇಗೆ ಹಿಡಿಯೋದು? ಹಿಡಿಬಾರ್ದು. ನೋಡ್ಬೋದು ನೀವು ಎಷ್ಟು ಚಿಕ್ಕ ಚಿಕ್ಕ ಮೀನಿದಾವೆ ಅಂತ ನೋಡಿ. ಚಿಕ್ಕ ಚಿಕ್ಕ ಮೀನು ಎಷ್ಟು ರಾಶಿ ಇದಾವೆ. ಮತ್ತೆ ಏಡಿ ಮಾತ್ರ ಬರಂಗಿಲ್ಲ ಇನ್ನು. ಹಾ ಹೌದು, ಸರಿ ಬೇರೆ ಕಡೆ ಇಡೋಣ. ನೋಡೋಣ, ಬೇರೆ ಕಡೆ ಇಡ್ತೀನಿ ಅಂತಿದ್ದಾರೆ. ನಮ್ಮಮ್ಮ ಟ್ರೈ ಮಾಡ್ತಿದ್ದಾವೆ. ಅದು ಹೆಂಗೆ ಬಿಡ್ಬೇಕು. ಸಿಕ್ತಾ? ಆಯ್ತಾ? ಇದ್ರೆ ಕರಿ. ಇಲ್ಲೂ ಅಷ್ಟೇ ರಾಶಿ ಮೀನಿದೆ. ಇಂತಲ್ಲ ಅನ್ಬೋದು ಆಲ್ಮೋಸ್ಟ್ ಜನ, ಆದ್ರೆ ಇಲ್ಲೇ ಚೆನ್ನಾಗಿ ಸಿಗೋದು ಏಡಿಗಳು. ಇಲ್ಲೇ ಇರೋದು ಏಡಿಗಳು ತುಂಬಾ. ಏಡಿ ಸಿಕ್ತೋ ಇಲ್ವೋ ಪಾರ್ಟ್ 2 ವಿಡಿಯೋ ನೋಡಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಲೈಕ್